ವಿಧಾನಸೌಧದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಂತಹ ಡಾಕ್ಟರ್ ನಾಸೀರ್ ಹುಸೇನ್ ರವರ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಟಿವಿ9 ಜೊತೆಗೆ ಖುದ್ದು ನಾಸೀರ್ ಹುಸೇನ್ ರವರು ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ವಿಧಾನಸೌಧದ ಆವರಣದಲ್ಲೇನೆ ನಿಮ್ಮ ಒಂದು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ ಬಂತು ಅಂತೇಳಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಕ್ಲಾರಿಫಿಕೇಶನ್? ಆಲ್ರೆಡಿ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಅದರಲ್ಲಿ ಏನಿಲ್ಲ. ನಾನು ಆಗಲೇ ಹೇಳಿದೆ, ನಾನಲ್ಲಿ ಇದ್ದಾಗ ನಾನು ಏನು ಕೇಳಲಿಲ್ಲ. ಅದು ಆ ಥರ ಅದು ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅನ್ನೋದನ್ನ ಕೇಳಿದೆ ನಾನು. ಅದ್ರ ಜೊತೆಯಲ್ಲಿ ಬಟ್ ಬೇರೆ ಏನು ಕೂಗಿದಾಡು ಕೇಳಲಿಲ್ಲ. ಬೇರೆ ಬೇರೆ ವಿಡಿಯೋಸು ನಾನು ನೋಡಿದೆ, ಮಾಧ್ಯಮದಲ್ಲಿ ತೋರಿಸಿರೋ ವಿಡಿಯೋನು ಕೂಡ ನೋಡಿದೆ, ಮತ್ತೆ ಬೇರೆ ಪಾರ್ಟಿ ವರ್ಕರ್ಸ್ ತೊಗೊಂಡಿರೋ ವಿಡಿಯೋಸ್ ನೋಡಿದೆ. ಈ ವಿಡಿಯೋಸ್ಗಳಲ್ಲಿ ಏನು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಇದ್ರ ಹಿಂದೆ ಏನಿದೆ, ಯಾರದು ಕೂಗಾಡಿದ್ದಾರೆ, ಯಾರವರು ಎಲ್ಲಿಂದ ಬಂದರು, ಮಿಸ್ಚೀಫ್ ಬಂದಿದ್ರ, ಷಡ್ಯಂತ್ರನ, ಅವ್ರದ್ದೇನು ಕಾನ್ಸ್ಪಿರಸಿ ಗೊತ್ತಿಲ್ಲ ನಮಗೆ. ಒಂದು ಆಗಿದ್ರೆ ಆರೋಪ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲೇ ಇದ್ದಂತಹ ನಿಮ್ಮ ಕಾರ್ಯಕರ್ತರ ಈ ಒಂದು ಕೂಗನ್ನು ಕೂಗಿದ್ದಾರೆ, ಇದು ದೇಶ ದ್ರೋಹ ಆಗುತ್ತೆ ಅಂತ. ಕಾರ್ಯಕರ್ತರು ಇದ್ದಾಗ ಸುಮಾರು ಜನರು ಅಲ್ಲಿ ಕಾರ್ಯಕರ್ತರು ಇರ್ತಾರೋ, ಹೊರಗಿನವ್ರು ಇರ್ತಾರೋ, ಎಲ್ಲಿಂದನೂ ಬಂದಿರ್ತಾರೆ, ಗೊತ್ತಿಲ್ಲ. ನಾನಿದ್ದಾಗ ಅದು ಕೇಳಲಿಲ್ಲ. ಒಂದು ಸೆಕೆಂಡು ನಾನು ಹೇಳ್ತಾ ಇದ್ದೀನಿ, ಹಂಗೆ ಏನಾದರೂ ಆಗಿದೆ 100% ಅವ್ರು ಯಾರೇ ಇರಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಬಟ್ ತನಿಖೆನು ಎಲ್ಲಾ ಆಂಗಲ್ಸ್ ಇಂದ ತನಿಖೆನೂ ಆಗಬೇಕು. ಸುಮೋಟೋ ಕೇಸ್ ದೂರು ದಾಖಲು ಮಾಡ್ಕೊಳ್ತೀರಾ ಅಥವಾ ಬಿಜೆಪಿ ಪಕ್ಷದವರು ಕೂಡ ಈಗಾಗಲೇ ದೂರನ ವಿಧಾನಸೌಧ ಪೊಲೀಸ್ ಠಾಣೆಗೆ ನೀಡಿರ್ತಕ್ಕಲ್ಲ? ಯಾರು ಕೊಟ್ಟರು ಕೂಡ ತನಿಖೆ ಆಗ್ಲೇಬೇಕಲ್ಲ. ಇವಾಗ ನಾವು ಕೊಟ್ರೇನು, ಅವ್ರು ಕೊಟ್ರೇನು, ಇನ್ನೊಬ್ರು ಕೊಟ್ರೇನು, ಥರ್ಡ್ ಪಾರ್ಟಿ ಕೊಟ್ರೇನು ತನಿಖೆ ಆಗ್ಲೇಬೇಕು. ತನಿಖೆ ಆಗಿ ನಾವೇ ಕೇಳ್ತೀವಿ ತನಿಖೆ ಮಾಡಿ ಅಂದ್ಬಿಟ್ಟು. ಯಾಕಂದ್ರೆ ಇವಾಗ ಯಾವುದೋ ಒಂದು ಪಬ್ಲಿಕ್ ಡೊಮೇನ್ ಅಲ್ಲಿ ಯಾವುದೋ ಒಂದು ಇಶ್ಯೂ ಬಂದಾಗ ಅದಕ್ಕೆ ಕರೆಕ್ಟಾ ರಾಂಗಾ, ಆಮೇಲೆ ಕರೆಕ್ಟ್ ಇದ್ರೆ ಅದಕ್ಕೆ ಕ್ರಮ ತಗೋಬೇಕು. ಕರೆಕ್ಟ್ ಇಲ್ಲ ಅಂದ್ರೆ ಯಾರನ್ನ ಮಿಸ್ಚೀಫ್ ಮಾಡಿದ್ದಾರೆ, ಮಾಫ್ ಮಾಡಿದ್ದಾರೆ, ಅದ್ರ ವಿರುದ್ಧ ಕೂಡ ಕ್ರಮ ತಗೋಬೇಕು. ಇವೆಲ್ಲ ಕಾನ್ಸ್ಟಿಟ್ಯೂಷನ್, ಲಾವು, ಆರ್ಡರು, ಬೇರೆ ಬೇರೆ ಸೆಕ್ಷನ್ಸ್ ಇದು, ಅದ್ರ ಪ್ರಕಾರ ಮುಂದೆ ಮಾರ್ಫಿಂಗ್ ಮಾಡಿದರೆ ಅನುಮಾನ ಕಾಡ್ತಿದೆ ಸರ್ ನಿಮ್ಗೆ? ಇಲ್ಲ, ನಾನು ಅದು ಹೇಳ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ನಾನಲ್ಲಿ ಇರುವವರಿಗೆ ನಾನಿದ್ದಾಗ ನಾನು ಕೇಳಿಸ್ಲಿಲ್ಲ, ನನಗೂ ನಾನು ಕೇಳಲಿಲ್ಲ. ಆಮೇಲೆ ಈ ನಮ್ಮ ವಿಡಿಯೋಗಳಲ್ಲಿ ಎಲ್ಲೂ ಕಾಣಲಿಲ್ಲ. ಅದಕ್ಕೆ ನಾನೇನಂತ ಇದ್ದೀನಿ, ಈ ಕಾಲದಲ್ಲಿ ಯಾರಾದ್ರೂ ಏನಾದ್ರೂ ಯಾರ ವಿರುದ್ಧ ಆದ್ರೂ ಮಾಡಬಹುದು. ದೇರ್ ಇಸ್ ಸ್ಕೋಪ್ ಫಾರ್ ಎವ್ರಿಥಿಂಗ್. ಅದಕ್ಕೆ ಲೆಟ್ ದೇರ್ ಬಿ ಅನ್ ಇನ್ಕ್ವೈರಿ, ಯಾರೇ ರೆಸ್ಪಾನ್ಸಿಬಿಲಿಟಿ ಕ್ರಮ ತಗೋ. ಇದಿಷ್ಟು ಕೂಡ ನೂತನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಿರತಕ್ಕಂಥ ಡಾಕ್ಟರ್ ಸೈಯದ್ ಹುಸೇನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.